ನಮಸ್ತೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ಹಲವು ವಿಶಿಷ್ಟ ಮತ್ತು ವಿಭಿನ್ನ ವಿಜ್ಞಾನದ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಮತ್ತೆ ಇನ್ನೇನು ತಡ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಎಪಿಸೋಡ್. ನಂಬರ್ 1, ನೀರು ಏಕಕಾಲದಲ್ಲಿ ಕುದಿಯಬಹುದು ಮತ್ತು ಹೆಪ್ಪುಗಟ್ಟಬಹುದು. ತ್ರಿವಳಿ ಬಿಂದು ಎಂದು ಕರೆಯಲ್ಪಡುವ ಈ ಆಸಕ್ತಿದಾಯಕ ವಿದ್ಯಮಾನವು ತಾಪಮಾನ ಮತ್ತು ಒತ್ತಡ ಎರಡೂ ವಸ್ತುವಿನ 3 ಹಂತಗಳು, ಅಂದರೆ ಘನ, ಅನಿಲ ಮತ್ತು ದ್ರವ, ಉಷ್ಣಬಲ ಸಮತೋಲನದಲ್ಲಿ ಸಹಬಾಳ್ವೆ ನಡೆಸಲು ಸೂಕ್ತವಾದಾಗ ಮಾತ್ರ ಸಂಭವಿಸುತ್ತದೆ. ನಂಬರ್ 2, ನಮ್ಮ ದೇಹವು ಮಾನವ ಜೀವ ಕೋಶಗಳಿಗಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತದೆ. ಸರಾಸರಿ ಮಾನವ ದೇಹವು ಸುಮಾರು 30 ಟ್ರಿಲಿಯನ್ ಮಾನವ ಜೀವಕೋಶಗಳನ್ನು ಹೊಂದಿರುತ್ತದೆ, ಆದರೆ ಇದು ಸುಮಾರು 39 ಟ್ರಿಲಿಯನ್ ಸೂಕ್ಷ್ಮ ಜೀವಿಯ ಕೋಶಗಳನ್ನು ಸಹ ಒಯ್ಯುತ್ತದೆ. ನಂಬರ್ 3, ಶುಕ್ರಗ್ರಹದ ಒಂದು ದಿನವು 1 ವರ್ಷಕ್ಕಿಂತ ಹೆಚ್ಚು. ಶುಕ್ರಗ್ರಹವು ತನ್ನ ಅಕ್ಷದ ಮೇಲೆ ಎಷ್ಟು ನಿಧಾನವಾಗಿ ತಿರುಗುತ್ತದೆ ಎಂದರೆ ಅಲ್ಲಿ ಒಂದು ದಿನ, ಅಂದರೆ ಒಂದು ಪರಿಪೂರ್ಣ ಪರಿಭ್ರಮಣೆ ಸೂರ್ಯನ ಸುತ್ತ ಒಂದು ಕಕ್ಷೆಗಿಂತ ಉದ್ದವಾಗಿರುತ್ತದೆ. ನಂಬರ್ 4, ಮಿಂಚು ಸೂರ್ಯನ ಮೇಲ್ಮೈಗಿಂತ ಬಿಸಿಯಾಗಿರುತ್ತದೆ. ಮಿಂಚಿನ ಒಂದು ಹೊಡೆತವು ಸುಮಾರು 30,000 ಕೆಲ್ವಿನ್ ತಾಪಮಾನವನ್ನು ಸುಲಭವಾಗಿ ತಲುಪಬಹುದು. ಅದು ಸೂರ್ಯನ ಮೇಲ್ಮೈಗಿಂತ 5 ಪಟ್ಟು ಹೆಚ್ಚು. ನಂಬರ್ 5, ಬೇಸಿಗೆಯಲ್ಲಿ ಐಫೆಲ್ ಟವರ್ ಬೆಳೆಯುತ್ತದೆ. ಉಷ್ಣ ವಿಸ್ತರಣೆಯಿಂದಾಗಿ ಐಫೆಲ್ ಟವರ್ನಲ್ಲಿರುವ ಲೋಹ ಶಾಖದಿಂದ ವಿಸ್ತರಿಸುತ್ತದೆ. ಇದು ಬಿಸಿ ವಾತಾವರಣದಲ್ಲಿ ಸುಮಾರು 6 ಇಂಚು ಎತ್ತರಕ್ಕೆ ಬೆಳೆಯುತ್ತದೆ. ನಂಬರ್ 6, ಆಕ್ಟೋಪಸ್ಗಳು 3 ಹೃದಯಗಳು ಮತ್ತು ನೀಲಿ ರಕ್ತವನ್ನು ಹೊಂದಿರುತ್ತವೆ. 2 ಹೃದಯಗಳು ಆಕ್ಟೋಪಸ್ನ ಕಿವಿರುಗಳಿಗೆ ರಕ್ತವನ್ನು ಪಂಪ್ ಮಾಡಿದರೆ, ಮೂರನೆಯದು ಅದನ್ನು ದೇಹದ ಉಳಿದ ಭಾಗಗಳಿಗೆ ಪಂಪ್ ಮಾಡುತ್ತದೆ. ಅವುಗಳ ನೀಲಿ ರಕ್ತವು ಹಿಮೋಸಿಸ್ ಎಂಬ ತಾಮ್ರ ಸಮೃದ್ಧ ಪ್ರೋಟೀನ್ನಿಂದ ಬರುತ್ತದೆ. ನಂಬರ್ 7, ಬಾಹ್ಯಾಕಾಶವು ಸಂಪೂರ್ಣವಾಗಿ ಮೌನವಾಗಿಲ್ಲ. ಶಬ್ದಕ್ಕೆ ಪ್ರಯಾಣಿಸಲು ಗಾಳಿಯಂತಹ ಮಾಧ್ಯಮ ಬೇಕು ಎಂಬುದು ನಿಜವಾದರೂ ಆಕಾಶ ವಸ್ತುಗಳಿಂದ ಬರುವ ವಿದ್ಯುತ್ ಕಾಂತೀಯ ಕಂಪನಗಳನ್ನು ವಿಶೇಷ ಉಪಕರಣಗಳ ಮೂಲಕ ಧ್ವನಿ ತರಂಗಗಳಾಗಿ ಪರಿವರ್ತಿಸಬಹುದು. ನಂಬರ್ 8, ಬಾಳೆಹಣ್ಣುಗಳು ವಿಕಿರಣಶೀಲವಾಗಿವೆ. ಬಾಳೆಹಣ್ಣುಗಳು ಪೊಟ್ಯಾಷಿಯಂ 40 ಅನ್ನು ಹೊಂದಿರುತ್ತವೆ. ಇದು ನೈಸರ್ಗಿಕವಾಗಿ ಸಂಭವಿಸುವ ವಿಕಿರಣಶೀಲ ಹೈಪೋಟಿಸ್ ಆಗಿದೆ. ಚಿಂತಿಸಬೇಡಿ, ಯಾವುದೇ ಹಾನಿಯನ್ನು ಸಂಭವಿಸಲು ನೀವು ಒಂದೇ ಬಾರಿಗೆ ಲಕ್ಷಾಂತರ ಹಣ್ಣುಗಳನ್ನು ತಿನ್ನಬೇಕಾಗುತ್ತದೆ. ನಂಬರ್ 9, ಮರಗಳಿಗಿಂತ ಮೊದಲು ಶಾರ್ಕ್ಗಳು ಅಸ್ತಿತ್ವದಲ್ಲಿದ್ದವು. ಶಾರ್ಕ್ಗಳು 400 ಮಿಲಿಯನ್ ವರ್ಷಗಳಿಗೂ ಹೆಚ್ಚು ಕಾಲ ಅಸ್ತಿತ್ವದಲ್ಲಿವೆ. ಹೋಲಿಸಿದರೆ ಮೊದಲ ಮರಗಳು ಸುಮಾರು 350 ಮಿಲಿಯನ್ ವರ್ಷಗಳ ಹಿಂದೆ ಕಾಣಿಸಿಕೊಂಡವು. ನಂಬರ್ 10, ಬಿಸಿ ಮತ್ತು ತಣ್ಣೀರಿನ ನಡುವೆ ವ್ಯತ್ಯಾಸವನ್ನು ನೀವು ನಿಜವಾಗಿಯೂ ಕೇಳಿಸಿಕೊಳ್ಳಬಹುದು. ಬಿಸಿ ನೀರಿನ ಅಣುಗಳು ವೇಗವಾಗಿ ಮತ್ತು ಹೆಚ್ಚು ಶಕ್ತಿಯೊಂದಿಗೆ ಚಲಿಸುತ್ತವೆ. ಸುರಿಯುವಾಗ ತಣ್ಣೀರಿಗೆ ಹೋಲಿಸಿದರೆ ವಿಭಿನ್ನ ಧ್ವನಿಯೊಂದಿಗೆ ಆರ್ತನವನ್ನು ಉತ್ಪಾದಿಸುತ್ತವೆ. ನಂಬರ್ 11, ನೀರಿನ ಸಂಪರ್ಕದಲ್ಲಿ ಕೆಲವು ಲೋಹಗಳು ಸ್ಫೋಟಗೊಳ್ಳುತ್ತವೆ. ಪೊಟ್ಯಾಸಿಯಂ ಮತ್ತು ಸೋಡಿಯಂನಂತಹ ಅಂಶಗಳು ನೀರಿನೊಂದಿಗೆ ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸುತ್ತವೆ. ಕೆಲವೊಮ್ಮೆ ಸ್ಫೋಟಗಳಿಗೆ ಕಾರಣವಾಗುತ್ತವೆ. ರಾಸಾಯನಶಾಸ್ತ್ರ ಪ್ರಯೋಗಾಲಯಗಳಲ್ಲಿ ಪ್ರದರ್ಶಿಸಲಾದ ವಿಜ್ಞಾನದ ಅದ್ಭುತ ಸಂಗತಿಗಳಲ್ಲಿ ಇದು ಕೂಡ ಒಂದಾಗಿದೆ. ನಂಬರ್ 12, ವಿಶ್ವಕ್ಕೆ ಕೇಂದ್ರವಿಲ್ಲ. ಬಿಗ್ ಬ್ಯಾಂಗ್ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸಂಭವಿಸಿಲ್ಲ. ಇದು ವಿಶ್ವದಲ್ಲಿ ಎಲ್ಲೆಡೆ ಏಕಕಾಲದಲ್ಲಿ ಸಂಭವಿಸಿತು ಮತ್ತು ಬಾಹ್ಯಾಕಾಶವು ಇದನ್ನು ಇನ್ನೂ ಎಷ್ಟು ದಿಕ್ಕುಗಳಲ್ಲಿ ವಿಸ್ತರಿಸುತ್ತಿದೆ ಎಂದರೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ವಿಸ್ತರಿಸುತ್ತಿದೆ. ನಂಬರ್ 12, ಮಾನವನ ಮೆದುಳು ಲೈಟ್ ಬಲ್ಬ್ಗೆ ಶಕ್ತಿ ತುಂಬುವಷ್ಟು ವಿದ್ಯುತ್ ಉತ್ಪಾದಿಸುತ್ತದೆ. ನಿಮ್ಮ ಮೆದುಳು ಸುಮಾರು 20 ವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮಂದ ಬೆಳಕನ್ನು ಶಕ್ತಿಯನ್ನು ತುಂಬಲು ಸಾಕು. ನಂಬರ್ 14, ಜೇನು ಎಂದಿಗೂ ಕೆಡುವುದಿಲ್ಲ. ಪುರಾತತ್ವರು 3000 ವರ್ಷಗಳಷ್ಟು ಹಳೆಯದಾದ ಪ್ರಾಚೀನ ಈಜಿಪ್ಟಿನ ಸಮಾಧಿಗಳಲ್ಲಿ ಜೇನುತುಪ್ಪದ ಮಡಕೆಗಳನ್ನು ಕಂಡುಹಿಡಿದರು ಮತ್ತು ಅವುಗಳು ಇನ್ನೂ ಸಂಪೂರ್ಣವಾಗಿ ಖಾದ್ಯವಾಗಿವೆ. ನಂಬರ್ 15, ಕಪ್ಪೆಗಳು ಹೆಪ್ಪುಗಟ್ಟುತ್ತವೆ ಮತ್ತು ಜೀವಕ್ಕೆ ಬರುತ್ತವೆ. ಕೆಲವು ಕಪ್ಪೆಗಳು ಚಳಿಗಾಲದಲ್ಲಿ ಅಮಾನತುಗೊಂಡ ಅನಿಮೇಷನ್ ಸ್ಥಿತಿಯನ್ನು ಪ್ರವೇಶಿಸುತ್ತವೆ. ಅವು ಸಂಪೂರ್ಣವಾಗಿ ಹೆಪ್ಪುಗಟ್ಟುತ್ತವೆ, ಆದರೆ ವಸಂತಕಾಲದಲ್ಲಿ, ಅಂದರೆ ಮಳೆಗಾಲದಲ್ಲಿ ಕರಗಿ ಮತ್ತೆ ಹಾರುತ್ತವೆ. ಇದು ಪ್ರಕೃತಿಯಲ್ಲಿ ವಿಜ್ಞಾನದ ಬಗ್ಗೆ ಅತ್ಯಂತ ಆಸಕ್ತಿಕರವಾದ ಸಂಗತಿಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಈ ವಿಜ್ಞಾನದ ವಿಶೇಷವಾದ ವಿಭಿನ್ನವಾದ ಸಂಗತಿಯ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.